ईशाय गुणराशये सद्याय शुद्धविद्याय मध्वाय नमो नमः। सृष्टिस्थित्यर्थयेह नियतशिक्षतो बन्धमुक्ताश्रयस्मात् अस्य श्रीब्रह्मरुद्रप्रभृतिस्वरनरद्वेषत्वात्मकस्य विष्णोरस्तासमस्ताः सकलगणरतिर्सर्वदोषोऽवशेषः पूर्णानन्दायो यो गुरुरपि परमः चिन्तयेतं महान्तम् जन्माद्यस्य यतोऽन्वयात् जगतख्यात्रेष्वविघ्नस्वराट् तेने ब्रह्महृदाय अधिकतये नित्यन्तिकं सूरयः तेजो वारिमृगां यथा विनिमयो यत्र सर्गो मषः धाम्ना स्वेन जनार्दस्ततोऽहं सत्यं परं धीमहि। ब्रह्मान्तावत्साक्षात् देवं श्रेयस्पतिः आचार्याः श्रीमदाचार्याः सन्तु मे जन्मजन्मनि। पूर्णप्रज्ञकृतं भाष्यम् आदौ तद्भावपूर्वकं यो व्याकरोन्नमस्तस्मै पद्मनाभाख्ययोगिने रमादिवासोचितवासभूमिः धन्याय रत्नावली जन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै ससीता मूलरामार्चा कोशे गजपते स्थिता येनानीतारणक्षक्षे श्रीमन्द्रहरिभक्षवे तास्याकिलतत्तत्त्वं बाधिताकिलदुर्मतम् बोधिताकिलसन्मार्गं माधवाख्ययतीन्धरे यो विद्यारण्यविकलं तत्त्वमस्कचिनाच्छनत् श्रीमदस्वत्तीर्थाय नमस्तस्मै महात्मने। चित्रे पदिश्य गम्भीरैः वाक्यैः मानीरखण्डितैः गुरुभावं निर्विहरिते भातश्री विगतेर्थवात् मूकोऽपि प्रसादेन मुकुन्दशयनायते राजराजायते रिक्तः राघवेन्द्रन्दमाश्रये संस्थानरक्षणे शूरान् प्रसन्नां राघवार्चने प्रणमामि गुरून् नित्यं प्रसन्नशूरमाधवान्। हरिः ओम् हरिः ओम् हरिः ओम्। ವೇದಾಂತ ಸಾಮ್ರಾಜ್ಯದಲ್ಲಿ ಪದ್ಮನಾಭತೀರ್ಥರ ಸ್ಥಾನ ತುಂಬಾನೇ ದೊಡ್ಡ. ಸುಮಧ್ವವಿದ್ಯದಲ್ಲೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಶ್ರೀಮದಾಚಾರ್ಯರ ಪ್ರಥಮ ಶಿಷ್ಯರು ಪದ್ಮನಾಭತೀರ್ಥರು ಅಂತ ಸುಮಧ್ವವಿದ್ಯದಲ್ಲೇ ಪರಮೋಕ್ಷವೃತ್ತಿಯ ಪ್ರಮಾಣ. ಟೀಕಾರಾಯರು ಕೂಡ ಶ್ರೀಮನ್ಯಾಯಸುಧಾ ಗ್ರಂಥ ರಚನೆ ಮಾಡೋ ಕಾಲಕ್ಕೆ ಮಂಗಳಾಚರಣೆ ಮಾಡ್ತಾರೆ. ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾ ವಿಭೂತ್ಯೈ. ಎಷ್ಟು ಭಕ್ತಿ ಟೀಕಾರಾಯರಿಗೆ ಪದ್ಮನಾಭ ತೀರ್ಥರಲ್ಲಿ. ಪದ್ಮನಾಭತೀರ್ಥರಂತ ಮಹಾ ಧೀಮಂತರು ವೇದಾಂತ ಸಾಮ್ರಾಜ್ಯಕ್ಕೆ ಬಂದಿದ್ದು. ಈಗ ತಾನೇ ಆಚಾರ್ಯ ಹೇಳಿದ್ರು, ಪದ್ಮನಾಭತೀರ್ಥರು ಪೂರ್ವಾಶ್ರಮದಲ್ಲಿ ಶ್ರೀಮದಾಚಾರ್ಯರ ಗೋದಾವರಿ ತೀರದವರವರು ಮಧ್ವವಿದ್ಯದಲ್ಲಿ ಬರೆದ ಸಂಚಾರಕ್ಕೆ ಶಿಷ್ಯರ ಸಹಿತರಾಗಿ ಶ್ರೀಮದಾಚಾರ್ಯರು ಹೊರಟಾಗ ಶ್ರೀಮದಾಚಾರ್ಯರ ಭಾಷ್ಯವನ್ನ ಕೇಳಿದರು. ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನ ಕೇಳಿ ಆಲೋಚನೆ ಬಂತವರಿಗೆ. ಪದ್ಮನಾಭತೀರ್ಥರು ಶೋಭನ ಭಟ್ಟರು ಸೇರಿ ಪ್ರಸಿದ್ಧರಾಗಿತ್ತು ಹಿಂದೆ. ಅವರಿಗೆ ಯಾಕೋ ಈ ಬ್ರಹ್ಮಸೂತ್ರಗಳಿಗೆ ಆವತ್ತಿನ ಕಾಲಕ್ಕೆ ಬಂದ ಭಾಷ್ಯ ಏನಿತ್ತು, ಮಣಿಮಾನ್ಯ ನಿರ್ಮಿತಮ್ಮಂದು ಮಣಿಮಂತನೆಂಬ ದೈತ್ಯನಿಂದ ರಚಿತವಾದ ವ್ಯಾಖ್ಯಾನ ಯಾವ ಬ್ರಹ್ಮಸೂತ್ರಗಳಿಗೆ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲ. ನಿರ್ಧರ್ಮಕ ಬ್ರಹ್ಮ, ಪರಬ್ರಹ್ಮನಿಗೆ ಧರ್ಮವೇ ಇಲ್ಲ, ಪರಮಾತ್ಮನಿಗೆ ಹೆಸರಿಲ್ಲ, ಗುಣ ಇಲ್ಲ, ರೂಪ ಇಲ್ಲ, ಶರೀರ ಇಲ್ಲ, ಆನಂದ ಇಲ್ಲ, ಯಾವ ಧರ್ಮವೂ ಇಲ್ಲ. ನಿರ್ಧರ್ಮಕ ಬ್ರಹ್ಮ ಅಂತ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಾಗ
ಇದು ಓಂ ಅಥಾರೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಸೂತ್ರ ವೇದವ್ಯಾಸದೇವರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಬರೆದಂತ ಮಣಿಮಂತ ಅಂತಾನೆ ಧರ್ಮಗಳು ಪರಮಾತ್ಮನಿಗಿದ್ದರೂ ಕೂಡ ವ್ಯಾಖ್ಯಾನ ಬರೆದಿದ್ದು ಯಾವ ಧರ್ಮವೂ ಭಗವಂತನಲ್ಲಿಲ್ಲ. ಬ್ರಹ್ಮಸೂತ್ರ ಹೇಳ್ತಾ ಇದೆ ಓಂ ಸರ್ವಧರ್ಮೋಪತ್ತೇಶ್ಚ ಓಂ ಅಂತ ಬ್ರಹ್ಮಸೂತ್ರ. ಸಕಲ ಧರ್ಮಗಳು ಪರಮಾತ್ಮನ ಅಧೀನ, ಎಲ್ಲಾ ಧರ್ಮಕ್ಕೂ ವಿಷಯ ಪರಮಾತ್ಮ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಅದಕ್ಕೆ ಮಣಿಮಂತ ಬರೆದ ವ್ಯಾಖ್ಯಾನ ಏನು, ಯಾವ ಧರ್ಮವೂ ಪರಮಾತ್ಮನಿಗೆ ಇಲ್ಲ. ಸೂತ್ರದ ವ್ಯಾಖ್ಯಾನವನ್ನ ಮಾಡ್ತಿದ್ದೀನಿ ಅಂತ ಪ್ರತಿಜ್ಞಾ ಮಾಡಿದಂತ ವ್ಯಕ್ತಿ ಸೂತ್ರದ ಅರ್ಥವನ್ನ ಏನು ಹೇಳ್ತೀನಿ ಅಂತ ಹೇಳ್ತಾನೋ ಆ ಅರ್ಥವನ್ನು ಹೇಳಬೇಕು, ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳುವ ವ್ಯಕ್ತಿ ಹೇಳಿದ್ದು ಅಪಾರ್ಥ ಏನು ಅಂದ್ರಲ್ಲಿ ಪ್ರತಿಜ್ಞಾ ಮಾಡಿದ್ದು ಬ್ರಹ್ಮಸೂತ್ರಗಳಿಗೆ ಅರ್ಥ ಹೇಳ್ತೀನಿ ಅಂತ. ಬ್ರಹ್ಮಸೂತ್ರ ಏನ್ ಹೇಳಿತು, ಓಂ ಸರ್ವಧರ್ಮೋಪತ್ತೇಶ್ಚ ಓಂ ಅಂತ. ಎಲ್ಲಾ ಧರ್ಮಗಳು ಪರಮಾತ್ಮನ ಅಧೀನ. ಸ್ನಾನ, ಪೂಜಾ, ಜಪ, ಅನುಷ್ಠಾನ, ದಾನ, ಯಜ್ಞ, ತಪಸ್ಸು, ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಅಧ್ಯಯನ, ಅಧ್ಯಾಪನ, ಯಾಜನ, ದಾನ, ಪ್ರತಿಗ್ರಹ ಇತ್ಯಾದಿ ಅನೇಕ ವಿಶಿಷ್ಟ ಧರ್ಮಗಳಿದ್ದಾರೆ. ಆ ಎಲ್ಲಾ ಧರ್ಮಗಳು ನಿಯಾಮಕ ಪರಮಾತ್ಮನೇ ಇದ್ದಾರೆ. ಎಲ್ಲಾ ಧರ್ಮಗಳು ಪರಮಾತ್ಮನ ಅಧೀನವಾಗಿದ್ದಾರೆ. ಯದಾ ಯದಾಗಿ ಧರ್ಮಕ್ಕೆ ಜ್ಞಾನಿ ಭವತಿ ತದಾ ಆತ್ಮಾನಂ ಸೃಜಾಮಿ ಅಹಂ ಅಂತ ಪರಮಾತ್ಮನೇ ಹೇಳ್ತಾನಲ್ಲ. ಎಲ್ಲಾ ಧರ್ಮಗಳು ಪರಮಾತ್ಮನಲ್ಲಿದೆ ಅಂತ ಶಾಸ್ತ್ರ ಹೇಳ್ತಾ ಇದ್ರೆ ಯಾವ ಧರ್ಮವು ನಿರಸ್ತ ಸಮಸ್ತದು, ಯಾವ ಪರಮಾತ್ಮನಿಗೆ ಯಾವ ಧರ್ಮವೂ ಇಲ್ಲ ಅಂತ ಮಣಿಮಂತ. ಅದಕ್ಕೆ ಮಧ್ವಾಚಾರ್ಯ ಪಾಠ ಹೇಳ್ತಕ್ಕಂಥದ್ದು ಅಲ್ಲಿ ಬರುತ್ತೆ. ಆ ಮಣಿಮಂತ ರಾಕ್ಷಸನ ಅನುಯಾಯಿ ಕುದುಪುಸ್ತು ಸನ್ಯಾಸಿ ಅಂತ ಒಬ್ಬಿದ್ದ. ಈ ಅನಂತೇಶ್ವರ ಅನಂತ ಪದ್ಮನಾಭ ಯಾವ ತ್ರಿವೇಂದ್ರಂ ಅಲ್ಲಿಗೆ ತೀರ್ಥಯಾತ್ರೆ ಮಾಡ್ತಾ ಮಧ್ವಾಚಾರ್ಯ ತಮ್ಮ ಶಿಷ್ಯರ ಜೊತೆಗೆ ಅಲ್ಲಿ ಹೋದರು. ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಕೂತ್ಕೊಂಡು ಬ್ರಹ್ಮಸೂತ್ರಗಳ ಪ್ರವಚನ ಮಾಡ್ತಾ ಇದ್ದಾರೆ. ಆ ಕುದುಪುಸ್ತೂರು ಸನ್ಯಾಸಿ ಅಂತ ಹೆಸರು, ಅವ್ರ ಹೆಸರು ಹೇಳಿಲ್ಲ, ಕುದುಪುಸ್ತೂರು ಅಂತ. ಆತ ಬಂದ ಮಣಿಮಂತ ರಾಕ್ಷಸನ ಭಾಷ್ಯವನ್ನೇ ಅನುಸರಿಸಿ ಜಗತ್ತಿಗೆ ಪ್ರಚಾರ ಮಾಡಿದರು. ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನ ಪ್ರವಚನ ಮಾಡ್ತಾ ಇದ್ರು. ಅವರು ತಮ್ಮ ಶಿಷ್ಯರ ಸಹಿತನಾಗಿ ಆ ಕುದುಪುತ್ತೂರು ಸನ್ಯಾಸಿ ಅಲ್ಲಿ ಬಂದ. ಮಧ್ವಾಚಾರ್ಯ ಆ ಪ್ರವಚನ ಮಾಡ್ತಾ ಇದ್ರೆ ನಿಲ್ರಿ ಅಂತ ಶ್ರೀಮದಾಚಾರ್ಯ, ನೀವು ಭಾಷ್ಯ ಬರೆದಿದ್ದೀರಾ, ಬ್ರಹ್ಮಸೂತ್ರಗಳ ಭಾಷ್ಯವನ್ನ ಪಾಠ ಹೇಳಿಕೊಟ್ಟಿದ್ದೀರಿ, ಪ್ರವಚನ ಮಾಡ್ತಾ ಇದ್ದೀರಿ. ಪ್ರವಚನ ಮಾಡಲಿಕ್ಕೆ ನಿಮಗೇನು ಅಧಿಕಾರ? ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದಿದ್ರೆ ನಿಮಗೆ ಅಧಿಕಾರ ಮಾತಾಡಲಿಕ್ಕೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ನೀವು ಬರೆದಿದ್ರೆ ಮಾತಾಡಿ ಅಂತ ಮಧ್ವಾಚಾರ್ಯರನ್ನು ಪ್ರಶ್ನೆ ಮಾಡಿದ ಆ ಕುದುಪುಸ್ತೂರು ಸನ್ಯಾಸಿ. ಆಗ ಮಧ್ವಾಚಾರ್ಯರು, ನೋಡಪ್ಪ, ಪಾಠ ಹೇಳಲಿಕ್ಕೆ ಪ್ರವಚನ ಮಾಡಲಿಕ್ಕೆ ಆ ಗ್ರಂಥ ನಾವೇ ಬರೆದಿರಬೇಕು ಅಂತ ನಿಯಮ ಇಲ್ಲ. ಹಂಗಾರೆ ಜಗತ್ತಲ್ಲಿ ನಮ್ಮಂತವ್ರು ಯಾರು ಪ್ರವಚನ ಮಾಡಲಿಕ್ಕೆ ಬರೋದು? ಗ್ರಂಥ ರಚನೆ ಮಾಡಿದವರೇ ಪ್ರವಚನ ಮಾಡಬೇಕು, ಪಾಠ ಹೇಳಬೇಕು ಅಂತ ನಿಯಮ ಇಲ್ಲ. ಪಾಠ ಹೇಳುವವರು ಗ್ರಂಥ ಬರೆದಿರಬೇಕು ಅಂತ ನಿಯಮ ಇಲ್ಲ. ಆ ಶಾಸ್ತ್ರದ ಜ್ಞಾನ ಪರಿಜ್ಞಾನ ಬಂದಿದ್ರೆ ಸಾಕಷ್ಟೇ. ಸರಿ, ನಾವು ಇನ್ನು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀತಿದ್ದೀವಿ, ಇನ್ನು ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದಿಲ್ಲ ಮಧ್ವಾಚಾರ್ಯ. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯನ ಬರೀತಿ. ಆದ್ರೆ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಏನಂತ? ಈಗ ಸೂತ್ರ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದೀರಿ. ಸೂತ್ರಕ್ಕೆ ಒಂದು ಅರ್ಥ ಇದೆ, ಡೆಫಿನೇಷನ್ ಇದೆ. ಸೂತ್ರಕ್ಕೆ ವ್ಯಾಖ್ಯಾನ ಬರೆದಾಗ ಆ ವ್ಯಾಖ್ಯಾನ ಹೇಗಿರಬೇಕು ಅನ್ನೋದಕ್ಕೂ ಪ್ರಮಾಣ. ಸೂತ್ರಾರ್ಥೋವನ್ಯತೆ ಯತ್ರ ವಾಕ್ಯೈ ಸೂತ್ರಾನುಸಾರಿ ಸ್ವಪದಾಂತರನ್ನಂತೆ ಭಾಷ್ಯಂ ಭಾಷ್ಯ ವಿರೋಧಿದುಹು ಅಂತ ಸುಧಾದಲ್ಲಿ ಟೀಕಾರ ತಿಳಿಸ್ತಾರೆ. ತೀರಾ ಒಳಗೆ ಹೋಗಲ್ಲ. ನಾವು ತೀರಾ ಗ್ರಂಥದೊಳಗೆ ಹೋದ್ರೆ ಜನ ಹೊರಗೆ ಹೋಗ್ಬಿಡ್ತಾರೆ. ಆದ್ರಿಂದ ನಾವು ಸ್ವಲ್ಪ ಮೇಲೆ ಇರ್ತೀವಿ. ಸೂತ್ರಾರ್ಥ ಬರೀಲಿಕ್ಕೆ ಹೊರದಂತ ಭಾಷ್ಯದ ಲಕ್ಷಣ ಏನು ಗೊತ್ತಾ? ಸೂತ್ರ ಏನು ಹೇಳ್ತಾ ಇದೆಯೋ ಅದನ್ನೇ ಹೇಳಿ, ಅದು ಸೂತ್ರದ ಅನುವಾದ. ಸೂತ್ರದ ಅನುವಾದ ಅಂದ್ರೆ ಅನುವಾದ ಅಂದ್ರೆ
ಅವರು ಹೇಳಿದ್ರೆ ನೀವು ಹೇಳೋದಕ್ಕೆ ಅನುವಾದ. ಈಗ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಾಗ ಸೂತ್ರ ಏನು ಹೇಳ್ತಾ ಇದೆಯೋ ಅದನ್ನ ಜನಗಳಿಗೆ ಅರ್ಥ ಆದಂಗೆ ಹೇಳೋದಕ್ಕೆ ಅನುವಾದ ಅನ್ನೋದು. ಅದು ಅರ್ಥ ಆಗಬೇಕು, ಅರ್ಥ ಆಗಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಹೇಳೋದು. ಸೂತ್ರದ ಅರ್ಥ ಇದೆ, ಸರ್ವಗುಣೋಪಮತ್ತೇಶ್ಚಾವೋ ಅಂತ ಸೂತ್ರ, ಸರ್ವಧರ್ಮೋಪಮತ್ತೇಶ್ಚಾವೋ ಸೂತ್ರ. ಈ ನೀವು ಹೇಳಿದ ಮಣಿವಂತನ ಭಾಷ್ಯದಲ್ಲಿ ಏನಿದೆ ಅಲ್ಲಿ? ನಿರ್ಧರ್ಮಕ ಬ್ರಹ್ಮ ಅಂತಿದೆ, ನಿರ್ಗುಣ ಅಂತಿದೆ, ನಿರಾಕಾರ ಅಂತಿದೆ. ನಿರ್ಗುಣ ಏನು? ಸರ್ವಗುಣೋಪಮತ್ತೇಶ್ಚ ಈ ಬ್ರಹ್ಮಸೂತ್ರ ಇದೆ. ಈ ಸರ್ವಗುಣೋಪಮತ್ತೇಶ್ಚ ಓಂ ಅಂತ ಬ್ರಹ್ಮಸೂತ್ರಕ್ಕೆ ನೀವು ಬರೆದ ವ್ಯಾಖ್ಯಾನ ಏನಿದೆ? ಪರಮಾತ್ಮನಿಗೆ ಯಾವ ಗುಣಗಳೂ ಇಲ್ಲ. ಸರ್ವಧರ್ಮೋಪಮತ್ತೇಶ್ಚ ಸರ್ವಗುಣೋಪಮತ್ತೇಶ್ಚ ಎಂಬ ಸೂತ್ರಕ್ಕೆ ಸರ್ವಗುಣಗಳಿಂದ ಪರಿಪೂರ್ಣನಾದ ಪರಮಾತ್ಮನ ವಿಷಯವನ್ನ ಅವನಿಗೆ ಯಾವ ಗುಣಗಳು ಇಲ್ಲ ಅಂತ ವ್ಯಾಖ್ಯಾನ ಬರೆಯುವುದು ಈ ಸೂತ್ರದ ಅರ್ಥ ಆಗುತ್ತ. ಆದ್ದರಿಂದ ನಿಮಗಿದ್ರ ಮೇಲೆ ನಾವು ಭಾಷೆ ಮುಂದುವರಿತೀವಿ, ನಾವು ಬರ್ದಿಲ್ಲ. ಆದರೆ ನಮ್ಮ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಡ್ತೀರಾ ಅಂದ್ರೆ ಸಿಟ್ಟು ಕೋಪೆಯನ ಪೂರ್ಯತೆ. ಯಾವಾಗ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಸಮಂಜಸ ಉತ್ತರ ಕೊಡ್ಲಿಕ್ಕೆ ಬರ್ದಿದ್ದಾಗ ಸಿಟ್ಟು. ಯಾಕೆ ಆ ಸಿಟ್ಟು ಬರೋ ಉದ್ದೇಶ ಏನಂದ್ರೆ ಅದಕ್ಕೆ ಉತ್ತರ ಸರಿಯಾಗಿ ಹೇಳಕ್ಕೆ ನನಗೆ ಬರೋದಿಲ್ಲ. ಅದಕ್ಕೆ ಬರೀ ಹೇಳ್ಬಿಟ್ಟ ನಿಮಗೆ ಎಷ್ಟು ಹೇಳುವ ನಿಮ್ಗೆ ಅರ್ಥ ಆಗಲ್ಲ ಅಂತ ಇವನಿಗೆ ಅರ್ಥ ಆಗಿರೋದು. ಅದಕ್ಕೆ ಹೇಳಬೇಕಾದದ್ದನ್ನ ವಿವರಿಸಿ ಸರಿಯಾಗಿ ಬಿಡಿಸಿ ಹೇಳಿದ ಮೇಲೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಆವಾಗ ಕೋಪ ಮಾಡಬೇಕು. ಸರಿಯಾಗಿ ಹೇಳಲಿಕ್ಕೆ ನಮಗೆ ಬರದೇ ಇದ್ದಾಗ ನಾವು ಕೋಪ ಮಾಡಬೇಕಕ್ಕೆ ಸೂತ್ರ ಅರ್ಥ ಏನು ಹೇಳ್ತಾ ಇದೆ, ಸೂತ್ರ ಏನು ಹೇಳಲಿಕ್ಕೆ ಹೊರಟದೆ ಅದನ್ನ ನಾವು ಹೇಳ್ತಾ ಇದ್ದೀವಿ. ನಾವು ಹೇಳಿದ್ದು ತಪ್ಪು ಅಂತಿದ್ರೆ ಅದಕ್ಕೆ ಆಕ್ಷೇಪ ನೀವು ಮಾಡಿ ಅಂತ ಮಧ್ವಾಚಾರ್ಯ ಹೇಳಿದ್ರೆ ಅವನು ಸಿಟ್ಕೊಂತಾರೆ. ಕುದುಪುಸ್ತೂರು ಸನ್ಯಾಸಿ ಸಿಟ್ಟು ಏನು ಗೊತ್ತಾ, ನೀವು ಹೀಗೆ ಎಲ್ಲಾ ಕಡೆಗೂ ಮಧ್ವಶಾಸ್ತ್ರ ತಪ್ಪ ಎಲ್ಲಾ ಕಡೆಗೂ ಪ್ರಚಾರ ಮಾಡ್ತಾ ಇದ್ರೆ ನಿಮ್ಮ ದಂಡ ಮುರಿದಾಗ್ತದೆ. ಸನ್ಯಾಸಿಗಳಿಗೆ ದಂಡರೇ ಮುಖ್ಯ ರೀ. ಯಾಕೆ ಗೊತ್ತಾ, ಆ ದಂಡದಲ್ಲೇ ಬಹಳ ದೇವತೆಗಳು ಆವಾಹನ ಮಾಡಿರ್ತಾರೆ. ಮಠದ ಪರಂಪರಾ ಗುರುಗಳು ಆವಾಹನ ಮಾಡಿರ್ತಾರೆ, ಎಲ್ಲಾ ದೇವತೆಗಳು ಆವಾಹನ ಮಾಡಿರ್ತಾರೆ, ಪಿತೃದೇವತೆಗಳು ಪಿತೃಗಳನ್ನು ಆವಾಹನ ಮಾಡಿರ್ತಾರೆ. ದಂಡ ಇಲ್ಲದೆ ಗುರುಗಳು ಎಲ್ಲೂ ಹೋಗಂಗಿಲ್ಲ. ಸನ್ಯಾಸಿಗಳು ದಂಡ ಇಲ್ಲದೆ ಇದ್ರೆ ದಂಡಕ್ಕೆ ತೀರ್ಥ ಕೊಡದೆ ಸ್ವಾಮಿಗಳು ತೀರ್ಥ ತಗೊಂಡು ಹೋಗಿಲ್ಲ. ದಂಡ ವೆರಿ ವೆರಿ ಇಂಪಾರ್ಟೆಂಟು. ಸ್ವಾಮಿಗಳಿಗೆ ದಂಡ ಇದ್ರೆ ಸ್ವಾಮಿಗಳು, ಸ್ವಾಮಿಗಳಿಗೆ ದಂಡ ಇಲ್ಲದಿದ್ರೆ ಸ್ವಾಮಿಗಳೇ ದಂಡ ಅಷ್ಟೇ. ಅದಕ್ಕೆ ಅವನಂದ ನಿಮ್ಮ ದಂಡನೇ ಮುರಿದು ಹಾಕಿರ್ತೀನಿ ಅಂತ. ಅದಕ್ಕೆ ಅವನೊಂದು ಅಷ್ಟಕ್ಕೆ ಅವ್ನು ನಂಬಿಟ್ಟು ಎದ್ದು ಹೋಗ್ಬೇಕು. ಅಷ್ಟೇ ಉತ್ತರ ಕೊಡಲಿಕ್ಕೆ ಶಕ್ತಿ ಆಗಲಿಲ್ಲ ನಮಗೆ. ಎದ್ದು ಹೋಗ್ತಾ ಎದ್ದು ಹೋದ ಮೇಲೆ ಆ ರಾಮೇಶ್ವರಕ್ಕೆ ಬಂದಿದ್ರಂತೆ. ಅಲ್ಲಿಂದ ರಾಮೇಶ್ವರಕ್ಕೆ ಬಂದ್ರು. ರಾಮೇಶ್ವರದಲ್ಲಿ ಚಾತುರ್ಮಾಸ ಮಾಡಿದ್ರಂತೆ ಮಧ್ವಾಚಾರ್ಯ. ಅಲ್ಲಿಗೆ ಎದುರಿಕೆಯ ಮಧ್ವಾಚಾರ್ಯ ಅವ್ರ ಶಿಷ್ಯರು ಎಲ್ಲರೂ ರಾಮೇಶ್ವರದಲ್ಲಿ ಆ ಸಮುದ್ರ ಹತ್ರ ಹೋಗ್ತಾ ಇದ್ರು. ಸೇತು ಹತ್ರ ಹೋಗೋ ಕಡೆಗೆ ಎಲ್ಲಿಗೆ ಆ ಕುದುಪುಸ್ತೂರು ಸನ್ಯಾಸಿ ಅವನ ಶಿಷ್ಯರ ಸೇಟಿಗೆ ಎದುರಿಲ್ಲ. ಅವತ್ತು ಅನಂತ ಸೇನಕ್ಕೆ ಬಂದಾಗ ಪ್ರವಚನ ಮಾಡಲಿಕ್ಕೆ ಬಂದಾಗ ನಿಮ್ ದಂಡ ಮುರಿದಾಗ್ತೀನಿ ಇದ್ದೇವೆ ಮುರ್ದ ಅಂತ ಕೊಟ್ಟರು. ಅವರ ತೇಜಸ್ಸು, ದ್ವಾತಿಂ ಸಂಲಕ್ಷಣವು ಟೇಕಾರ ಅಂತಾರೆ ಮಂತ್ರಾಲಯದವರು. ಅವರ ತೇಜಸ್ಸು 8 ಅಡಿ ಇದ್ರಂತೆ ಮಧ್ವಾಚಾರ್ಯ ಹತ್ರ. ಅವರಿಗೆ ಮೆರವಣಿಗೆ ಮಾಡಿದ್ರೆ ಗಾಡಿ ತರಿಸೋದೇ ಬೇಡ, ಎಲ್ಲರೂ 6 ಅಡಿ ಮ್ಯಾಕ್ಸಿಮಮ್ ಎತ್ತರ ಇದ್ರೆ 6 ಅಡಿ 2 ಅಡಿ ಮೇಲೆ ಇದ್ದು ಮಧ್ವಾಚಾರ್ಯ ಎಲ್ಲರಿಗೂ ಕಳಿಸ್ತಿದ್ರಂತೆ. ಯಾರು ಮಹಿಳೆ ಎತ್ತಿ ನೋಡ್ಬೇಕಾಗೇ ಇಲ್ಲ, ಎಲ್ಲರಿದ್ರೆ ಕಳಿಸ್ತಿದ್ರು. ಯಾಕೆ ಎಲ್ಲರೂ ಗುಂಪು ಬರ್ತಾ ಇದ್ರೆ ಬರೇ ತಲೆಗಳು ಕಾಣಿಸ್ತಾರೆ. ಆ ಎಲ್ಲಾ ತಲೆಗಳು ನೀರಿನ ತಲೆ ಮಧ್ವಾಚಾರ್ಯ ಇರ್ತಾರೆ. ಆದ್ರಿಂದ ಅವ್ರು ಎಲ್ಲಕ್ಕಿಂತ ಎಷ್ಟು ಜೀವೋತ್ತಮವಾದ ತಲೆ ಅಂತ. ಅದಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಎಷ್ಟು ತಲೆಗಳವ ಅವು ಎಲ್ಲಾ ತಲೆಗಳಲ್ಲಿ ನೀರಿನ ತಲೆ ಅಂತಂದು ಅಲ್ಲಿ ಮಧ್ವಾಚಾರ್ಯ ಉತ್ಸವದಲ್ಲಿ ತೋರಿಸಿದ್ದಾರೆ. ಮುಂದಿನ ಸರ್ಗದಲ್ಲಿ ಬರುತ್ತೆ ಮಧ್ವದಲ್ಲಿ. ಆದ್ರಿಂದ ಮಧ್ವಾಚಾರ್ಯ ಹೈಟ್ ಎಷ್ಟಿತ್ತು? 8 ಅಡಿ, ಮ್ಯಾಕ್ಸಿಮಮ್ 6 ಅಡಿ ಇರ್ತಾರೆ ಎಲ್ಲರೂ. ಅದು ಬಾಸ್ಕೆಟ್ ಬಾಲ್ ಆಡೋದು. ಇದು ಮಾಮೂಲಿ ಕೆಳಗೆ ಹಿಡಿತಾರೆ ಎಲ್ಲರೂ, ಬೇಕಾದಷ್ಟು ಹಿಡಿತಾರೆ ಕೆಳಗೆ. 5.5 ಎಲ್ಲರೂ ಅಲ್ವಾ? ಬಿಲೋ 6. ಇನ್ನು 6 ಪ್ರಶ್ನೆನೇ ಇಲ್ಲ. ಈ ರೀತಿ ಅಂತಹ ಮಧ್ವಾಚಾರ್ಯರು ಗೋದಾವರಿ ತೀರದಲ್ಲಿ ಸನ್ನಿಹಿತರಾದ ಶೋಭನ ಭಟ್ಟರು ಮಧ್ವಾಚಾರ್ಯ ಮಾಡಿದ ಭಾಷ್ಯವನ್ನು ಪ್ರವಚನವನ್ನು ಕೇಳ್ತಾರಂತೆ. ಅದಕ್ಕೆ ಅವರಿಗೆ ಶೋಭನ ಭಟ್ಟರಿಗೆ ಸಮಾಧಾನ ಇರಲಿಲ್ಲ. ಅವರು
ಈ ಮಣಿಮಂತ್ರ ರಾಕ್ಷಸನ ಆ ಭಾಷ್ಯವನ್ನೇ ನೋಡಿದ್ರು. ಆ ಭಾಷ್ಯ ನೋಡಿ ಏನಿದು ಸೂತ್ರಕ್ಕೂ ಇದಕ್ಕೂ ಸಂಬಂಧನೇ ಕಾಣಿಸ್ತಾ ಇತ್ತಲ್ಲ. ಸೂತ್ರ ಒಂದು ಹೇಳ್ತಾ ಇದೆ, ಓಂ ಆನಂದಮಯೋಧ್ಯಾಸ ಓಂ ಅಂತ, ಪರಮಾತ್ಮ ಆನಂದ ಪರಿಪೂರ್ಣ ಅಂತ ಸೂತ್ರ ಹೇಳ್ತಾ ಇದೆ. ದೇವರಿಗೆ ಆನಂದವೇ ಇಲ್ಲ ಅಂತ ವ್ಯಾಖ್ಯಾನ ಬರೀತಾ ಇದ್ದಾರೆ. ಸರ್ವಧರ್ಮ ಪರಿಪೂರ್ಣ ಅಂತ ಹೇಳ್ತಾ ಇದೆ, ಅವನಿಗೆ ಧರ್ಮವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಸರ್ವ ಗುಣಗಳನ್ನು ಪರಿಪೂರ್ಣ ಅಂತ ಹೇಳ್ತಾ ಇದೆ ಬ್ರಹ್ಮಸೂತ್ರ, ಅವನಿಗೆ ಗುಣವೇ ಇಲ್ಲ ಅಂತ ಇವರು ವ್ಯಾಖ್ಯಾನ ಮಾಡ್ತಾರೆ. ಇದು ಎಂತ ಭಾಷೆ ಇದು, ಏನು ಅರ್ಥ ಇಲ್ವಲ್ಲ ಈ ಭಾಷೆಯಲ್ಲಿ ಅಂತ ಅನಿಸ್ತಾ ಇತ್ತಂತೆ ಶೋಭನ ಭಟ್ರಿಗೆ. ಯಾಕೋ ಸರಿಯಾದ ಭಾಷೆ ಕಾಣಿಸ್ತಾ ಇಲ್ಲ ಇಲ್ಲಿ ನಮಗೆ, ಇದು ಬ್ರಹ್ಮಸೂತ್ರದ ಸರಿಯಾದ ಅರ್ಥ ಅಂತ ನಮ್ಗೆ ಅನಿಸ್ತಾ ಇಲ್ಲ ಅಂತ ಬಹಳ ಅಸುರವಿಸ್ತಂತವ್ರಿಗೆ. ಪಾಪ ಎಂಥ ಮಹಾನುಭಾವರು, ಮಹಾಕಾರ್ತಿಕರು. ಅವತ್ತಿನ ಸಂದರ್ಭದಲ್ಲಿ ಪದ್ಮನಾಭತೀರ್ಥರ ಕಾಲಕ್ಕೆ ಅವರು ಶೋಭನ ಭಟ್ಟರಾಗಿದ್ದಾಗ ಆ ಶೋಭನ ಭಟ್ಟರ ಸ್ಥಾನ ಎಂತಂದ್ರೆ 14 ವಿದ್ಯಾಸ್ಥಾನಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಆ 14 ವಿದ್ಯಾಸ್ಥಾನಗಳ ಫಸ್ಟ್ ಪ್ರೈಸ್ ಪದ್ಮನಾಭತೀರ್ಥರೇ. 14 ಕಾಂಪಿಟೇಷನ್ ನಲ್ಲಿ 14ರಲ್ಲೂ ಫಸ್ಟ್ ಪ್ರೈಸ್ ಅವರೇ. ಬೇರೆಯವರು ಎಂದೂ ಬಿಟ್ಕೊಟ್ಟಿಲ್ಲ ಅಂತವ್ರು ಅವ್ರ ಜೀವಿತಾವಧಿಯಲ್ಲಿ. 14 ವಿದ್ಯಾಸ್ಥಾನಗಳನ್ನು ಗೆದ್ದಂತ ಏಕೈಕ ಮಹಾಜ್ಞಾನಿಗಳಂದ್ರೆ ಶೋಭನ ಭಟ್ರು ಆವತ್ತಿನ ಕಾಲಕ್ಕೆ. ಭಟ್ರು ಭಟ್ರು ಅಂತಾರಲ್ಲ ಆಚಾರ್ಯ, ಮತ್ತೆ ಹಿಂಗಂದ್ರೆ ಏನ್ರಿ ಈ ಭಟ್ರು ಅಂದ್ರೆ ನಾವಂದ್ರೆ ಅರ್ಥ ಅದಕ್ಕಂದ್ರು ಭಟ್ರು ಅಂದ್ರೆ ಶಬ್ದಕ್ಕೆ ಅರ್ಥನೇ ಬೇರೆ ಇದೆಪ್ಪ ಶಾಸ್ತ್ರದಲ್ಲಿ. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟಗಿತ್ಯ ವದಂತಿ ಜನಾವಿನೀತಂ ಗೋವಿಂದ ಸುಂದರ ಕಥಾ ಸುಧಯಾಸುರೂಣ ಆನಂದ ಜನ್ಯಜನ ಕೇವಲ ಇಂದ್ರಿಯಾಣಿ. ಮಹಾಭಾರತ, ಭಾಗವತ, ಹರಿವಂಶ, ಶ್ರೀಮದ್ ಭಾಗವತ, ಉಪಲಕ್ಷಣತೆಯ 18 ಪುರಾಣಗಳು, ಬ್ರಹ್ಮಸೂತ್ರಗಳು ಇತ್ಯಾದಿ ಮಹಾಭಾರತಾದಿ ಗ್ರಂಥಗಳ ವಿಶಿಷ್ಟ ಪುರಾಣದ ರಹಸ್ಯ ತತ್ವಗಳನ್ನು ತಿಳಿದವರಿಗೆ ಆವತ್ತಿನ ಕಾಲಕ್ಕೆ ಕೊಡ್ತಾ ಇದ್ದ ಮಹಾಪ್ರಶಸ್ತಿ ಅಂದ್ರೆ ಭಟ್ಟ ಅಂತ ಕೊಟ್ಟ ಪ್ರಶಸ್ತಿ ಅದು. ಭಟ್ಟ ಅಂದ್ರೆ ಒಂಥರ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಇದ್ದಂಗದು, ಅದಕ್ಕಿಂತ ದೊಡ್ಡದು. ಈ ಪಾಪ ಅದರ ಅರ್ಥ ಕಳ್ಕೊಂಡ್ಬಿಟ್ಟದು, ಆ ಶಬ್ದ ಅರ್ಥ ಕಳ್ಕೊಂಡ್ಬಿಟ್ಟು. ಪಾತ್ರೆಯನ್ನು ಹುಳಿ ಕೈಯಾರೋರು ಇವತ್ತು ಆ ಹೆಸರು ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ? ಆದ್ದರಿಂದ ಭಟ್ಟ ಅಂದ್ರೇನು? ವಿಖ್ಯಾತ ಭಾರತ ಪುರಾಣ ಮಹಾರಹಸ್ಯಂ ಎಂಭಟ್ಟ ಯತ್ಯವಿವದಂತಿ ಜನಾವಿನೀತಂ. ಆಗಿನ ಕಾಲಕ್ಕೆ ಸಕಲ ಶಾಸ್ತ್ರಗಳ ಸಾರ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಮನನ ಮಾಡಿದವರು ಯಾರು ಅವರನ್ನ ಭಟ್ಟ ಅಂತ ಕರೀತಾ ಇತ್ತು ಅನ್ನೋದನ್ನ ಹಿಂದೆ ತಿಳಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳವರ ವಂಶವೂ ಅದೇನೆ. ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು, ಚೆಂಚಣ್ಣ ಭಟ್ಟರು. ಮತ್ತೆ ಭಟ್ರು ಅಂದ್ರೆ ಏನು? ಬಹಳ ಜನಕ್ಕೊಂದು ಇಲ್ಲಿ ಸಂದೇಹ. ಪೂರ್ವದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದ್ವೈತಿಗಳಿದ್ರು, ಆಮೇಲೆ ಅವರು ದ್ವೈತಿಗಳಾದರು ಅಂತ ಅಂತಾರೆ. ಅದೇ ತಪ್ಪು. ಅನಾದಿಕಾಲದಿಂದಲೂ ಕೂಡ ಭಟ್ಟಾದ ಶಬ್ದಕ್ಕೆ ಕೊಟ್ಟ ಅರ್ಥ ಏನು ಅಂತ ಸುಮಧ್ವರಿಗೆ ನಮಗೆ ಪ್ರಮಾಣ ಕೊಟ್ಟಿದೆ. ಭಟ್ಟ ಅಂದ್ರೆ ನಾವೊಂದು ಅರ್ಥ ಅಲ್ಲ, ಸಕಲ ಶಾಸ್ತ್ರಗಳ ಪುರಾಣಗಳ ರಹಸ್ಯ ತತ್ವಗಳನ್ನು ತಿಳಿದವರು ಅರ್ಥಾನುಸಂಧಾನ ಮಾಡಿದ ಜ್ಞಾನಿಯಿಂದ ಭಟ್ಟ ಅಂತ ಹಿಂದಿನ ಕಾಲಕ್ಕೆ ಕರೀತಾ ಇದ್ರು. ರಾಯರಿಗೆ ವೆಂಕಣ್ಣ ಭಟ್ಟರು ಅಂತ ಕರೆದ್ರು. ವೆಂಕಣ್ಣ ಭಟ್ಟರು ಅಂದ್ರೇನು? ಎಲ್ಲ ಸಕಲ ಶಾಸ್ತ್ರಾರ್ಥವನ್ನ ಸರಿಯಾಗಿ ಮನನ ಮಾಡಿ ತಿಳಿದಂತ ಮಹಾಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ. ಆದ್ದರಿಂದ ಅವರು ವೆಂಕಣ್ಣ ಭಟ್ಟರು. ಅವರ ತಂದೆ ತಿಮ್ಮಣ್ಣ ಭಟ್ರು, ಅವರು ಅಂತಾರೆ. ಅವ್ರ ತಂದೆ ಕನಕಾಚಲ ಭಟ್ರು, ಅವರು ಹಿಂದೆ ಕೃಷ್ಣಾಚಾರ್ಯ ಭಟ್ರು, ಎಲ್ಲ ಕೃಷ್ಣ ಭಟ್ಟರು ಅಂದ್ರೆ ಭಟ್ಟರ ಫ್ಯಾಮಿಲಿಯಲ್ಲಿ. ಮತ್ತೆಗೆಯ ಭಟ್ಟರು. ಭಟ್ಟ ಅನ್ನೋ ಶಬ್ದಕ್ಕೆ ಅರ್ಥ ಈಗ ಹೇಳಿದ್ವಲ್ಲ, ಅದು ನಾವು ಅನ್ಕೊಂಡ ಅರ್ಥ ಅಲ್ಲ. ನಾವು ಲೌಕಿಕವಾಗಿ ಹೇಳ್ತಿದ್ದೀವಿ ಆ ಅರ್ಥ, ಅದೇನು ಔಪಚಾರಿಕ ಅರ್ಥ ಅಷ್ಟೇ. ಹೌದು. ಈಗ ಭೀಮಸೇನ ದೇವರು ಅಂತ ವಾಯುದೇವರು ಜೀವೋತ್ಸವರು, ಅವರನ್ನ ಭೀಮ ಅಂತ ಕರೀತಾರೆ. ಮನೆ ಮಕ್ಕಳಿಗೂ ಭೀಮ ಅಂತ ಹೆಸರಿಟ್ಟಿರ್ತಾರೆ, ಔಪಚಾರಿಕ ಹೆಸರು. ಭೀಮ ಅಂದ್ರೆ ದಷ್ಟಪುಟ್ಟಾಗಿ ಲಕ್ಷ ಇರ್ಬೇಕು ಅವನು. ಹೌದು, ಮಗ ಹಂಗೆ ಚೆನ್ನಾಗಿರ್ಲಿ ಅಂತ ಪಾಪ ಭೀಮ ಅಂತ ಹೆಸರಿಟ್ಟಿರ್ತಾನೆ. ಅವನು ಗಾಯ ಬಂದ್ರೆ ಆರು ಹೋಗಿರ್ತಾನೆ. ಆದ್ರೆ ಅವನಿಗೆ ಭೀಮ ಅಂತ ಪಾಪ ಹೆಸರಿಟ್ಟಿರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಇದೆಲ್ಲ ನಮ್ಮಲ್ಲೆಲ್ಲ ಔಪಚಾರಿಕ ಹೆಸರುಗಳು. ಪರಮಾತ್ಮ ವಾಯುದೇವರ ಹೆಸರು ಸಾರ್ಥಕ್ಯ, ಯಥಾರ್ಥ. ಆದ್ದರಿಂದ ಆ ಗೋದಾವರಿ ತೀರಕ್ಕೆ ಬಂದಾಗ ಮಧ್ವಾಚಾರ್ಯ ಮಾಡಿದ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನ ಕೇಳಿ ಕಣ್ಣೀರು ಹಾಕಿತು. ನೋಡು, ನಾರಾಯಣ ಗುಣೈ ಸರ್ವೈ ಉದೀರ್ಣಂ.
ಹೇಳ್ತಾರೆ ಬ್ರಹ್ಮ ಅಂದ್ರೆ ಯಾರು? ಅಸಕಸ್ಮಾದುಚ್ಯತೆ ಬ್ರಹ್ಮೇಹಿ ಬೃಹಂತೋ ಸತ್ವಿನ್ ಗುಣಾಹ. ವೇದ ಹೇಳ್ತು ಬ್ರಹ್ಮ ಅಂತ ಯಾರನ್ನು ಕರೀಬೇಕು ಅಂದ್ರೆ ಅನಂತ ಗುಣಗಳಿಂದ ಪರಿಪೂರ್ಣನಾದವನು, ರೂಪ ಅನಂತ, ಗುಣಗಳು ಅನಂತ, ಶಕ್ತಿ ಅನಂತ, ಆನಂದ ಅನಂತ, ಅವನ ಮಹಿಮೆ ಅನಂತ, ಅವನ ಕರ್ತೃತ್ವ ಶಕ್ತಿ ಅನಂತ, ಅವನ ಮಹಿಮಾ ಅನಂತ. ಈ ರೀತಿಯಾಗಿ ಯಾರಿದ್ದಾನೋ ಅವನನ್ನ ಬ್ರಹ್ಮ ಅಂತ ಕರೀಬೇಕು ಅಂತ ವೇದ ಹೇಳ್ತಾರೆ. ಬೃಹಂತೋ ಶಕ್ತಿನ್ ಗುಣ, ಅನಂತರ ಪರಿಪೂರ್ಣತ್ವ ರೂಪದ ಧರ್ಮ ಯಾರಲ್ಲಿದೆಯೋ ಅವನಿಗೆ ಬ್ರಹ್ಮ ಅಂತ ಕರೀಬೇಕು. ಆದ್ದರಿಂದ ಅವನು ಬ್ರಹ್ಮ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಅಥ ಅಂದ್ರೆ ಶಮದನಾದಿರೂಪ ಅಧಿಕಾರ ಸಂಪತ್ತನಂತರಂ. ಅಥ ಅನ್ನೋ ಶಬ್ದಕ್ಕೆ ಇದನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯದು ಅರ್ಥವನ್ನ ಬರೆದಿದ್ದಾರೆ ಪದ್ಮನಾಭತೀರ್ಥರು. ಅದರಿಂದ ಅದರಿಂದ ಸ್ವಲ್ಪ ಹೇಳೋರಿಗೆ ಕಷ್ಟ ಅನಿಸಿದ್ರು ಕೂಡ ಇವತ್ತು ಒಂದಿನ ತಡ್ಕೋದು. ಯಾಕೆಂದ್ರೆ ಪದ್ಮನಾಭತೀರ್ಥರ ಪ್ರೀತಿಯಾಗಿ ಅದು ಹೇಳಲೇಬೇಕು. ಪದ್ಮನಾಭತೀರ್ಥರು ಓಂ ಓಂ ಅಥಾನೋ ಬ್ರಹ್ಮ ಜಿಜ್ಞಾಸ. ಓಂ ಅಥ ಅಂದ್ರೆ ಶಮದನಾದಿರೂಪ ಅಧಿಕಾರ ಸಂಪತ್ತನಂತರಂ. ಅನಂತರದಲ್ಲಿ ಅಂದ್ರೆ ಶಮ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ಶಮ ಮನ್ನಿಷ್ಠತಾ ಬುದ್ಧಿ. ಮನ್ನಿಷ್ಠತಾ ಬುದ್ಧಿ ಅಂದ್ರೇನು? ನಮ್ಮ ಮನಸ್ಸು ಯಾವಾಗಲೂ 24 ಗಂಟೆ ಪರಮಾತ್ಮನ ಪಾದದಲ್ಲೇ ಸನ್ನಿಕರ್ಷ ಆಗಿರಬೇಕು. ಮಾಡುವ ಸೇವೆಯೆಲ್ಲ ಪರಮಾತ್ಮನ ಸೇವಾ. ಹತಶಬ್ದದ ಅರ್ಥವೇ ಪುರಂದರದಾಸ ಹೇಳಿದೆ. ಅಥ ಅಂದ್ರೇನು? ಶಮ ಮನ್ನಿಷ್ಠತಾ ಬುದ್ಧಿ. 24 hours ನಮ್ಮ ಮನಸ್ಸು ದೇವರಲ್ಲೇ ಇರಬೇಕು. ಆಮೇಲೆ ದಮ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಬಹಳ ಕಷ್ಟ. ಅದರಲ್ಲೂ ನಾಲಿಗೆ ಅದನ್ನು ಗೆಲ್ಲೋದಲ್ಲ ಬಹಳ. ನಾಲಿಗೆ ಗೆಲ್ಲೋದಿದೆಯಲ್ಲ ತಕ್ರಾತಿ ಕಲಿಯುಗದಲ್ಲಿ. ಅದಕ್ಕೆ ಕಲಿಯುಗಕ್ಕೆ ಮಹಿಮಾ ಹೇಳೋದು ಜಾಸ್ತಿ. ಕಲಿಯುಗದಲ್ಲಿ ಇದ್ದವರಿಗೆ ನಾಲಿಗೆ ಚಪಲ ಬಿಡೋದು ಬಹಳನೇ ಕಷ್ಟ. ಈ ಕಾಲ ಆಚಾರ ಹೇಳೋದಲ್ಲ, ಊಟಕ್ಕೆ ಕೂತ 1 ಸೆಕೆಂಡ್ ಹೇಳಿರೋರು ಚಟ್ನಿ ಉಪ್ಪು ಕಡಿಮೆ, ತೊಕ್ಕಿಗೆ ಖಾರ ಜಾಸ್ತಿ, ಹೀಗೆ ಒಂದೊಂದಕ್ಕೊಂದೊಂದು ಅಂತ. ಅಂದ್ರೆ ನಾಲಿಗೆ ಎಷ್ಟೊತ್ತಿರುತ್ತೆ ಅದು ರುಚಿ? ಎಷ್ಟಿರುತ್ತೆ ಅಂದ್ರೆ ಸೆಕೆಂಡ್ ಅಷ್ಟೇ. ಅದು ಇಲ್ಲಿ ಇಳಿತು ಅಂದ್ರೆ ಆ ರುಚಿ ತಗೊಂಡು ಏನ್ ಮಾಡ್ತಾರೆ? ಇಲ್ಲಿ ಹೋಗಿ ಯಾವ ಹೋಗ್ಬಿಡ್ತಾಯಿಲ್ಲ. ಆದ್ರೆ ಒಂದು ಕ್ಷಣದ ಸುಖಕ್ಕಾಗಿ ನಮಗೆ ಎಲ್ಲ ರುಚಿ 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 ಆಗಬೇಕು ಅಂತಿದೆ. ಅಂದ್ರೆ ನಮ್ಮ ಜೀವನವೆಲ್ಲ ಬರೀ ಇದಕ್ಕೋಸ್ಕರನೇ. ಅದು ಇರೋದು ನಾಲಿಗೆ ತುದಿ ಮೇಲೆ ಇರುತ್ತೆ ರುಚಿ ಅಷ್ಟೇ. ಅದನ್ನು ನುಂಗಿದ್ರೆ ಇಲ್ಲಿ ಬಂದು ಸಾಕು. ಹೌದತ್ತು ಇಲ್ಲಿ ಟೇಸ್ಟ್ ಏನ್ ಕೊಟ್ಟಾಗ್ತದೆ? ಇಲ್ಲಿ ಬಂದ್ರೆ ಟೇಸ್ಟ್ ಸಾಕು. ನಮ್ಮ ಗಂಟಲಿಗೆ ಹಚ್ಚಿದ್ರೆ ಖಾರ ಹಾಕ್ಬೋದು ಅನ್ಬೋದಾಗ್ತದೆ. ಇನ್ನು ಒಳ ಹೋಗ್ತಂದ್ರೆ ಓದ ಹೋದ. ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಆ ಪದ್ಮನಾಭ ತೀರ್ಥರು ಶೋಭನ ಭಕ್ತರಾಗಿದ್ದಾಗ ಅವರು ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡ್ತಾರೆ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ. ನೋಡಿ, ನಾರಾಯಣಂ ನತ್ವ, ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತೀನಿ ಮಧ್ವಾಚಾರ ಅಂತ. ಅದಕ್ಕೆ ಪದ್ಮನಾಭ ತೀರ್ಥರು ವ್ಯಾಖ್ಯಾನವನ್ನು ಬರೀತಾರೆ. ಅವರಂತಾರೆ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ. ಗುಣೈ ಸದ್ಗುಣೈ ಸರ್ವೈ ಸದ್ಗುಣಗಳಿಂದ ಉದೀರ್ಣಂ ಪರಿಪೂರ್ಣನಾಗಿದ್ದಾನೆ. ದೋಷವರ್ಜಿತಂ, ಯಾವುದೇ ರೀತಿಯಾದ ದೋಷಗಳು ಪರಮಾತ್ಮನಲ್ಲಿ ಇಲ್ಲ. ಬಹಳ ಗುಣವಂತಿದ್ದಾನ್ರಿ ಪಾಪ ಅಂತೀರ. ಬಹಳ ಗುಣ ಇರಲಿ, 1-2 ದೋಷ ಇರಲಿ, ಏನಿಲ್ಲ. 1-2 ದೋಷ ಇದ್ರಿ ತಪ್ಪ, ಏನ್ ತಪ್ಪೇ ಇದ್ರೆ ಒಪ್ಪಿಗೆ ಏನಿಲ್ಲ. ಹಿಂದೆ ಯಾಕೆ ನಾವು ಕೇಳ್ತಿದ್ರೆ ನಮ್ಮ ಹತ್ರ ಒಳ್ಳೆಯ ಗುಣ ಹಿಂದೆ ಇದ್ರು ಕೂಡ ನಾವು ಸಿಕ್ಕಾಬಟ್ಟಿ ಒಳ್ಳೆಯವರು ಚೆನ್ನಾಗಿ ಹೇಳ್ತೀನಲ್ಲ. ಪರಮಾತ್ಮನಿಗೆ ಕಿಂಚಿತ್ತೂ ದೋಷ ಇಲ್ಲ ಅಂತ ಹೇಳಿ ದೋಷ ವರ್ಜಿತ ಚೂರು ದೋಷ ಇಲ್ಲ. ಇಲ್ಲಿ ಟೀಕಾರಾಯರು ವಿಮರ್ಶೆ ಮಾಡ್ತಾರೆ. ದೋಷಗಳಿಂದ ಪರಮಾತ್ಮ ದೂರ. ಗಮನ ಕೊಟ್ಟು ಕೇಳಿ. ದೋಷಗಳಿಂದ ಪರಮಾತ್ಮ ದೂರ ಅಂತ ಅನ್ಬೇಕಾ, ಅಥವಾ ದೋಷಗಳು ಪರಮಾತ್ಮನಿಂದ ದೂರ ಅಂತ ಅನ್ಬೇಕಾ? ಗಮನಿಸಬೇಕು. ದೋಷಗಳಿಂದ ಪರಮಾತ್ಮ ದೂರ ಅಂತೀರಾ? ಟೀಕಾರಾಯರ ಮಾತು ದೋಷಗಳಿಂದ ಪರಮಾತ್ಮ ದೂರನೋ ಅಥವಾ ದೋಷಗಳು ಪರಮಾತ್ಮನಿಂದ ದೂರನೋ? ಏನ್ ಗುರುಗಳ ಎರಡು ಒಂದೇ ಅಲ್ಲ. ಹೌದಲ್ಲ?
ದೋಷಗಳಿಂದ ಇದು ದೋಷ, ಇದು ಪರಮಾತ್ಮ. ಇವುಗಳಿಂದ ಪರಮಾತ್ಮ ದೂರ ಇದ್ದಾನೋ ಅಥವಾ ಪರಮಾತ್ಮನಿಂದ ದೋಷಗಳು ದೂರ ಇದ್ದಾವೋ? ಎರಡು ಒಂದೇ ಅಳಿಯಲ್ಲ. ನಿಮಗೆ ಗೊತ್ತದ ಏನು ವ್ಯತ್ಯಾಸದ ನಿಲ್ಲಿ? ವ್ಯತ್ಯಾಸ ಇಲ್ಲ ನಿಲ್ಲಿ. ಎರಡು ಒಂದೇ ಅದಲ್ಲ. ದೋಷಗಳಿಂದ ಪರಮಾತ್ಮ ದೂರ ಅಂದ್ರೂ ಒಂದೇ, ಪರಮಾತ್ಮದಿಂದ ದೋಷಗಳು ದೂರ ಅಂದ್ರೂ ಒಂದೇ. ನಮ್ಮ ಬುದ್ಧಿಗೆ ಇಷ್ಟೇ ಒಳ್ಳೆಯದು, ನಮ್ಮ ಯೋಗಿಗೆ ಅಷ್ಟೇ. ನಮ್ದೇನಿದ್ರು ಬರೀ ಮುದ್ದಿಪಲ್ಯ ತೊಕ್ಕು ಇಷ್ಟೇ ನಮ್ಮ ಹಣ ಏನೋ ಇಲ್ಲಂತಾರೆ. ಪರಮಾತ್ಮನಿಂದ ದೋಷಗಳು ದೂರ ಅಥವಾ ಪರಮಾತ್ಮನಿಂದ ದೋಷಗಳು ದೂರ ಅಥವಾ ದೋಷಗಳಿಂದ ಪರಮಾತ್ಮ ದೂರ, ಇದರಲ್ಲಿ ವ್ಯತ್ಯಾಸ ಏನಿದೆ? ಎರಡು ಒಂದೇ ಅನ್ಸುತ್ತಲ್ಲ? ಅನಿಸುತ್ತೆ. ಎರಡು ಒಂದೇ ಅಲ್ಲ. ಎರಡು ಒಂದೇ ಆಗೋದು ಬೇರೆ, ಒಂದೇ ಅನಿಸೋದು ಬೇರೆ. ಅನಿಸೋದು ಅವ್ರು ಬಂದಾಡ್ರೆ ಅವ್ರು ಹೌದಾ ಅವ್ರು ಅನ್ಸುತ್ತಪ್ಪ, ಅವ್ರು ಅನ್ಸುತ್ತೆ ಅಂತ 100% ಅದು ಕಾನ್ಫಿಡೆಂಟ್ ಆಗಿರೋ ಮಾತಲ್ಲ. ಅದು ಇರಬಹುದು ಅಂತ ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಸಂದೇಹ ಅದೇ. ದೋಷಗಳಿಂದ ಪರಮಾತ್ಮ ದೂರ, ಪರಮಾತ್ಮನಿಂದ ದೋಷಗಳು ದೂರ ಅಂದಾಗ ಎರಡು ಒಂದೇ ಅನ್ಸುತ್ತಪ್ಪ. ಅನ್ಸುತ್ತಪ್ಪ ಅಂದ್ರೆ ತಾಪತ್ತಲ್ಲಿ ಅನ್ಸುತ್ತೆ ಅಂದ್ರೆ ಅದ್ವಾಡಿ ಹಂಗೆ ಟೀಕಾರ ವಿಮರ್ಶೆ ಮಾಡ್ತಾರೆ. ಎರಡು ಒಂದೇ ಅಲ್ಲ, ಬೇರೆ ಬೇರೆ ತಿಳ್ಕೊಳ್ಳಿ. ಹೆಂಗೆ? ಇಲ್ಲೊಂದು ಕೆಟ್ಟ ವಸ್ತು ಅದ, ಇಲ್ಲೊಂದು ಒಳ್ಳೆ ವಸ್ತು ಅದ. ಈ ಒಳ್ಳೆ ವಸ್ತುವಿನಿಂದ ದೋಷ ದೂರ, ಕೆಟ್ಟ ವಸ್ತು ದೂರ ಇದೆ ಅಂತ ಹೇಳ್ತೀರೋ, ಕೆಟ್ಟ ವಸ್ತುವಿನಿಂದ ಒಳ್ಳೆ ವಸ್ತು ದೂರ ಇದೆ ಅಂತ. ಇಲ್ಲಿ ಎರಡು ಒಂದೇ ಆಗುತ್ತಾ? ಕೆಟ್ಟ ವಸ್ತುವಿನಿಂದ ಒಳ್ಳೆಯ ವಸ್ತು ದೂರ ಅಂತೀರೋ, ಒಳ್ಳೆಯ ವಸ್ತುವಿನಿಂದ ಕೆಟ್ಟ ವಸ್ತು ದೂರ ಅಂತೀರೋ? ಮನೆಯಲ್ಲಿ ಮಕ್ಕಳಿಗೆ ಹೇಳ ಅವ್ರ ಮನುಷ್ಯ ಒಳ್ಳೆನಲ್ಲ, ಅವನಿಂದ ಯಾವಾಗಲೂ ದೂರ ಇರ್ತದೆ ಅಂದ್ರೆ ಅಷ್ಟೇನ? ಅವನ ಹತ್ರ ಹೋಗಬೇಡ, ಅವನ ತಾವತನ ಆಗಬೇಡ, ಅವನ ಜೊತೆಗೆ ಇರಬೇಡ, ಅವನು ಕೆಟ್ಟವನು. ಎಲ್ಲರೂ ಹೇಳ್ತಾರೆ, ನಾವು ನೋಡಿ ಮನೆ ಮಗನಿಗೆ ಹೇಳ್ತಾರೆ ಮಕ್ಕಳ ತಂದೆ ತಾಯಿ, ಅವನು ಕೆಟ್ಟವನು, ಅವನಿಂದ ಯಾವಾಗಲೂ ದೂರ ಇರಲಿ, ಅವನ ಹತ್ರ ಸೇರಬೇಡ ಅಂತ ಹೇಳ್ತಾರ. ಅಥವಾ ಕೆಟ್ಟವನ ಹತ್ರ ಹೋಗಿ ನೋಡಪ್ಪ ನೀನು ನನ್ನ ಮಗನಿಂದ ಯಾವಾಗಲೂ ದೂರ ಇರಲಿ. ಕೆಟ್ಟ ವಸ್ತುವಿನಿಂದ ದೂರ ಇರುವಂತ ಒಳ್ಳೆಯ ವಸ್ತು ಹೇಳ್ತಾರೋ, ಕೆಟ್ಟ ವಸ್ತು ಹತ್ರ ಬಂದು ನೀವು ಒಳ್ಳೆಯ ವಸ್ತು ಜೊತೆ ಸೇರ್ಬೇಡ ಅಂತ ಹೇಳ್ತಾರ. ಯಾವ್ದು ಅನುಭವ ಲೋಕದಲ್ಲಿ? ಕೆಟ್ಟ ವಸ್ತುವಿನ ಜೊತೆಗೆ ನೀನು ಸೇರಬೇಡ ಅಂತ ಒಳ್ಳೆಯ ತಾನು ಹೇಳೋದು ಅಲ್ಲ. ಗಮನಿಸ್ಬೇಕಿಲ್ಲಿ, ಇದು ಕೆಟ್ಟದು, ಇದು ಒಳ್ಳೆಯದಿದೆ. ಇದರಿಂದ ಇದು ದೂರ ಸರಬದೆ ಅಂದ್ರೆ ಇದು ಕೆಟ್ಟದು ಅಂತಾನೆ ಅರ್ಥ. ಅಥವಾ ಹೀಗೆ ಹೇಳಿದೆ, ಕೆಟ್ಟ ವಸ್ತು ಒಳ್ಳೆಯ ವಸ್ತುವಿನಿಂದ ದೂರ ಸರಬದೆ ಅಂದ್ರೆ ಇದು ಕೆಟ್ಟದು ಆದ ಕಾರಣ ಒಳ್ಳೆಯ ದೂರ ಸರಿದಿರೋದು. ಅದರಿಂದ ಇದು ಶ್ರೇಯ, ಇದು ಅಸಹ್ಯ, ಇದು ಬಿಡಬೇಕಾದ್ರೆ. ಒಳ್ಳೆಯ ವಸ್ತು ಕೆಟ್ಟದನ್ನ ಬಿಟ್ಟರೆ ಇದು ಕೆಟ್ಟದು, ಯೋಗ್ಯ ಅಲ್ಲ, ಅದನ್ನು ಹೇಗೆ ಬಿಡಬೇಕು ಅನ್ನೋದಕ್ಕೆ ಒಳ್ಳೆಯ ವಸ್ತು ಹಿಂದೆ ತರ್ಕೊಂಡು ಕೆಟ್ಟದಿಲ್ಲೇ ಕೊಟ್ಟು. ಆದ್ರೆ ಕೆಟ್ಟ ವಸ್ತು ಅಂದ್ರೆ ಇದು ಬಿಡಬೇಕು, ವಿಸರ್ಜನೀಯ, ಇದು ಒಳ್ಳೆಯದಲ್ಲ ಅಂತ ದೂರ ಹೋಯ್ತು ಒಳ್ಳೆಯದು. ಆದ್ರೆ ಒಳ್ಳೆಯದಿಂದ ಕೆಟ್ಟದು ದೂರ ಹೋದ್ರೆ ಇದು ಕೆಟ್ಟದು, ಇದು ಧ್ಯೇಯ ಅಂತ ಇದು ದೂರ ಸರಿದ ಮೇಲೆ ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ. ಈ ಕನಿಷ್ಠ ವಸ್ತು ಒಳ್ಳೆಯ ವಸ್ತುವಿಗಿಂತ ದೂರ ಹೋದ್ರೆ ಇದು ಕನಿಷ್ಠ, ಇದು ಶ್ರೇಷ್ಠ ಆಗುತ್ತೆ. ಯಾವ ವಸ್ತುವು ಯಾವುದಕ್ಕೆ ಸಹವಾಸಕ್ಕೆ ಯೋಗ್ಯ ಅಲ್ಲ ಅಂತೀರೋ ಅದು ಕನಿಷ್ಠ. ದೋಷಗಳು ಕೆಟ್ಟದು, ಪರಮಾತ್ಮ ಗುಣಪರಿಪೂರ್ಣ. ಗುಣಪರಿಪೂರ್ಣನಾದ ಪರಮಾತ್ಮನಿಂದ ದೋಷಗಳು ದೂರ ಅಂದರೆ ದೋಷಗಳೇ ಶ್ರೇಷ್ಠ, ಪರಮಾತ್ಮನೇ ಕಮ್ಮಿ ಅಂತ. ಹೌದಲ್ಲ? ಕೆಟ್ಟವರಿಂದ ದೂರ ಸರಿಬೇಕು ಅಂದ್ರೆ ಕೆಟ್ಟ ವಸ್ತುಗಳು ಪರಮಾತ್ಮ ಸಂತುಷ್ಟನಾದ ಆನಂದ ಜ್ಞಾನ ಪರಿಪೂರ್ಣನಾದ ಪರಮಾತ್ಮನಿಂದ ದೋಷಗಳು ದೂರ ಅಂತ ಹೇಳಿಬಿಟ್ರೆ ಪರಮಾತ್ಮನಿಗಿಂತ ದೋಷಗಳೇ ಶ್ರೇಷ್ಠ, ಪರಮಾತ್ಮ ಕನಿಷ್ಠ ಅಂತ ಅರ್ಥ. ಇದನ್ನು ಟೀಕಾರಾಯರು ವಿಮರ್ಶೆ ಮಾಡ್ತಾರೆ. ಸರ್ವಾತ್ಮನ ಸರ್ವದ ಸರ್ವಕಾಲದಲ್ಲಿ ಸಕಲ ದೋಷಗಳ
ದೋಷ ದೂರ ಅನ್ನಕ್ಕೆ ಹೊರತು ಪರಮಾತ್ಮನಿಂದ ದೋಷಗಳು ದೂರ ಅಂತ ಹೇಳಿದಾರು. ಅಂದ್ರೆ ಗೊತ್ತಾ, ಪರಮಾತ್ಮ ದೋಷಗಳಿಂದ ಹೊರಗೆ ಬಂದ, ಪರಮಾತ್ಮನಿಂದ ದೋಷಗಳು ಹೊರ ಹೋಗಿದ್ದಲ್ಲ. ಅಂದ್ರೆ ಪರಮಾತ್ಮನಿಂದ ದೋಷಗಳು ಹೊರ ಹೋದವು ಅಂದ್ರೆ ಅಲ್ಲಿ ತನಕ ಪರಮಾತ್ಮನಲ್ಲಿ ದೋಷಗಳಿತ್ತು ಅಂತ ಹೇಳಲಾಗ್ತದೆ. ಯಾವಾಗಲೂ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಪರಮಾತ್ಮನಿಗೂ ತ್ರಿಕಾಲದಲ್ಲೂ ಕೂಡ ತ್ರಿಕರಣ ಶುದ್ಧಿಯಿಂದ ವಿಚಾರ ಮಾಡಿದರೂ ಕೂಡ ಸಕಲ ಶಾಸ್ತ್ರಗಳು ಹೇಳುವುದು ಯಾವ ಕಾಲದಲ್ಲೂ ಪರಮಾತ್ಮನಿಗೂ ದೋಷದ ಸಂಬಂಧವೇ ಇರಲಿಲ್ಲ. ಅದಕ್ಕೆ ದೋಷವರ್ಜಿತಂ ಒಂದು ಮಧ್ವಾಚಾರ. ಅಂದ್ರೆ ಏನು, ಯಾವ ಲೋಕದಲ್ಲಿ ದೋಷಗಳು ಅಂತಿದೆಯೋ ಆ ದೋಷಗಳಿಂದ ಪರಮಾತ್ಮ ಆಚೆ ಬಂದ, ದೋಷಗಳ ಸಂಬಂಧ ದೇವರಿಗಿಲ್ಲ. ಅಷ್ಟೇ ಅಲ್ಲ, ಸಕಲ ದೋಷ ಗಂಧ ವಿದುರಂ ಅಂದರು ಟೀಕಾರ. ದೋಷ ಗಂಧ ವಿದುರ, ಗಂಧ ಅಂದ್ರೆ ವಾಸನೆ, ಕೆಟ್ಟ ವಾಸನೆ ಕೂಡ ದೇವರ ಹತ್ರ ಬರುವುದಿಲ್ಲ. ಕೆಟ್ಟ ವಾಸನೆ ಅಲ್ಲೆಲ್ಲೋ ಮುನ್ಸಿಪಾಲಿಟಿ ಗಾಡಿ ಹೋಗ್ತದೆ, ನಮ್ಮನೆ ಇಲ್ಲಿರ್ತದೆ, ಹಿಂದಿನ ರೋಡ್ನಾಗೋ ಮುಂದಿನ ರೋಡ್ನಾಗೋ ಆ ಗಾಡಿ ಹೋಗ್ತದೆ. ಆ ಗಾಡಿ ಬಂತಂದ್ರೆ ಒಳ್ಳೆ ಸೆಂಟ್ ವಾಸನೆ ಅಲ್ಲ. ಆ ಮುನ್ಸಿಪಾಲಿಟಿ ಗಾಡಿ ಹೋಗ್ತಿತ್ತು ಅಂದ್ರೆ ಮೊದಲು ಬಹಳ ದುರ್ವಾಸನೆ ಹೊಡಿತು ಅಲ್ವಾ. ಗಾಡಿ ಹತ್ರ ನಾವು ಹೋದ್ವಾ ಅಥವಾ ನಮ್ಮ ಮನೆಯೊಳಗೆ ಗಾಡಿ ಬಂತ, ಗಾಡಿ ಬೀಳಾದ್ರೆ ನಾವು ಮನೆಗೆ ಇದ್ದೀವಿ, ಅದರ ದುರ್ವಾಸನೆ ಮಾತ್ರ ಬಂತು. ಹೆಂಗೆ, ಗಾಳಿ ಮೂಲಕ ಆ ಗಾಳಿ ಬಂತು, ಆ ಕಸದ ಮೇಲೆ ಆ ಒಂದು ಕೊಟ್ಟಿಯ ಮೇಲೆ ಗಾಳಿ ಹರ್ಕೊಂಡು ಬಂದಾಗ ಅದರ ಸಂಬಂಧದಿಂದ ಆ ವಾಸನೆ ನಮಗೆ ಬಂತು. ಆ ರೀತಿಯಾದ ಕೆಟ್ಟ ವಾಸನೆ ಕೂಡ ನಮ್ಮ ಸ್ವಾಮಿ ಹತ್ರ ಬರೋ ಹಾಗಿಲ್ಲ. ಗಾಳಿ ಬರೋದು ಬೇಡ, ಆ ಗಾಳಿಯಲ್ಲಿ ಬರೋ ಗಾಳಿ ಕೂಡ ಪರಮಾತ್ಮನಲ್ಲಿ ಸುಳಿಯೋಲ್ಲ ಅನ್ನೋದನ್ನ ಟೀಕಾರ ಹೇಳ್ತಾರೆ. ಸಕಲ ದೋಷ ಗಂಧ ವಿದುರಂ, ಸಕಲ ದೋಷಗಳ ಗಾಳಿ ಕೂಡ ನಮ್ಮ ಹತ್ರ ಬಿಟ್ಟಿಲ್ಲ ಪರಮಾತ್ಮನಲ್ಲಿ. ಆದ್ದರಿಂದ ಇಂತಹ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಂತ ತಿಳಿಸ್ತಾರೆ. ನಾರಾಯಣನ್ ನತ್ವ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯ ಮಂಗಳಾಚರಣೆಯಲ್ಲಿ ತಿಳಿಸ್ತಾರೆ. ಪದ್ಮನಾಭ ತೀರ್ಥರು ಗುಣೈ ಸರ್ವೈಹಿ ಉದೀರ್ಣಂ, ಸಕಲ ಅನಂತ ಸದ್ಗುಣಗಳಿಂದ ಪರಿಪೂರ್ಣ ಪರಮಾತ್ಮ, ದೋಷವರ್ಜಿತಂ, ಸಕಲ ದೋಷಗಳಿಂದ ದೂರನಾಗಿದ್ದಾನೆ. ಜ್ಞೇಯಂ ಗಮ್ಯಂ ಗುರುಮುಚ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಜ್ಞೇಯ, ಸಕಲ ವೇದ ಶಾಸ್ತ್ರಗಳಿಂದ ತಿಳಿಯಲ್ಪಟ್ಟವನಾಗಿದ್ದಾನೆ. ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಎಲ್ಲಾ ಸದ್ಗ್ರಂಥಗಳು, ಸದಾಗಮಗಳು ಏನಿದ್ದಾವೋ ಅವುಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ತಿಳಿಲಿಕ್ಕೆ ಯೋಗ್ಯನಾದವನು. ಅದರಿಂದ ಅವನು ಜ್ಞೇಯ. ಗಮ್ಯ ಅಂದ್ರೆ ಹೊಂದಲಿಕ್ಕೆ ಯೋಗ್ಯ. ಎಲ್ಲಿ ಪರಮ ಮುಕ್ತಸ್ಥಾನವಾದ ವೈಕುಂಠ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸ್ತಾರೆ. ಅದಕ್ಕೆ ಗಮ್ಯ, ಹೊಂದಲಿಕ್ಕೆ ಗಮ್ಯ. ಪರಮಾತ್ಮನ ಜ್ಞಾನ ಯಾರು ಮಾಡ್ಕೊಂತಾರೋ ಅದಕ್ಕೆ ಬ್ರಹ್ಮವಿದಾಪ್ನೋತಿ ಪರಂ. ಪರಮಾತ್ಮನ ಜ್ಞಾನ ಯಾರು ಮಾಡಿಕೊಂತಾರೋ ಅವರಿಗೆ ಪರಮಾತ್ಮನನ್ನು ಹೊಂದುತ್ತಾರೆ. ಇದಕ್ಕೂ ಈ ಮಣಿಮಂತ ಬೇರೆ ತಪ್ಪರ್ಥ ಬರುತ್ತ. ಬ್ರಹ್ಮವಿದಾಪ್ನೋತಿ ಪರಂ, ಯಾರು ಬ್ರಹ್ಮನ ಉಪಾಸನೆ ಮಾಡ್ತಾರೋ ಅವರು ಬ್ರಹ್ಮ ಆಗ್ತಾರೆ ಅಂದ್ರು. ನೋಡು, ಪರಮಾತ್ಮನನ್ನು ಯಥಾನುಪಾಸತೆ ತದೇವ ಭವತಿ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಅಂದ್ರೇನು, ಯಾವ ರೀತಿಯಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತೀವೋ ಆ ಫಲವನ್ನು ಹೊಂದ್ತೀವಿ, ಪರಮಾತ್ಮನೇ ಆಗಿರ್ತೀವಿ ಅಂತ ಅಂದಿಲ್ಲ ವೇದ. ಬ್ರಹ್ಮವಿದಾಪ್ನೋತಿ ಪರಂ ಅಂದ್ರೆ ಅರ್ಥ ಏನು, ಆ ದೇಶದಲ್ಲಿ ಅರ್ಥ ಪರಮಾತ್ಮನನ್ನು ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ನಮಗೂ ಪರಮಾತ್ಮ ಒಳ್ಳೆ ಗುಣಗಳನ್ನು ಕೊಡ್ತಾನೆ. ಪರಮಾತ್ಮನ ದೋಷ ದೂರ ಅಂತ ಉಪಾಸನೆ ಮಾಡಿದ್ರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ಕರೀತಾರೆ. ಪರಮಾತ್ಮ ಜ್ಞಾನಪೂರ್ಣ ಅಂದ್ರೆ ಯಥಾಚಿತ್ ನಮ್ಮ ಯೋಗ್ಯತಾನುಸಾರ ಜ್ಞಾನವನ್ನು ಕೊಡ್ತಾನೆ. ಪರಮಾತ್ಮ ಲಕ್ಷ್ಮೀಪತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಉಪಾಸನೆ ಮಾಡಿದ್ರೆ ಆವಾಗ ಯಥಾಕಥಂಚಿತ್ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ, ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಇಂಥ ಅದ್ಭುತವಾದ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣೋಚ್ಚಾರಣತ್ವ ಸೂತ್ರಾರ್ಥ ಉಚ್ಯತೆ. ಹೀಗೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಸೂತ್ರಾರ್ಥವನ್ನ ನಾವು ಬರೀತೀವಿ ಅಂತ ಮಧ್ವಾಚಾರ್ಯ ಪ್ರತಿಜ್ಞೆ ಮಾಡ್ತಾರೆ. ಅದಕ್ಕೆ ಅನ್ಯಾಯ ರತ್ನಾವಲಿ ಅಂತ ವಿಶಿಷ್ಟವಾದ ಸತ್ತರ್ಕ ದೀಪಾವಲಿ ಅಂತ 2 ಗ್ರಂಥಗಳನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರಗಳ ವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅನ್ವ್ಯಾಖ್ಯಾನ ಅಂತ 2 ವಿಶಿಷ್ಟ ಗ್ರಂಥಗಳು ಮಧ್ವಾಚಾರ್ಯರು.
ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಲಿ ಅಂತ ಗ್ರಂಥವನ್ನು ಬರೀತಾರೆ. ಇನ್ನ ಸಪ್ತರ್ಕ ದೀಪಾವಳಿ ಎನ್ನುವ ಹೆಸರಿನಿಂದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀತಾರೆ. ಏನು ಪದ್ಮನಾಭ ತೀರ್ಥರ ಯೋಗ್ಯತ, ಅವರ ಮಹಿಮಾ ಅತ್ಯದ್ಭುತ. ಇನ್ನು ಶಾಸ್ತ್ರದಲ್ಲಿ ಹೇಳಿದ್ದು ಈ ಕೆಲವು ಅಂಶ ಹೇಳಿದೆ. ಇನ್ನು ಮಠ ಪರಂಪರಾ ವಿಚಾರಕ್ಕೆ ಬಂದಾಗ ಕೆಲವು ವಿಷಯವನ್ನು ಹೇಳಿ. ಶ್ರೀಮದಾಚಾರ್ಯರು 4 ಜನ ಶಿಷ್ಯರು ಅಂತ ಎಲ್ಲ ಗೊತ್ತಿದ್ದೇ ಇದೆ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಷ್ಟೊಬ್ಬ ತೀರ್ಥರು, 4 ಜನ. ಈ 4 ಜನ ಒಟ್ಟಿಗೆ ಪರಂಪರ. ಒಂದು ಪದ್ಮನಾಭ ತೀರ್ಥರು ಒಬ್ಬ ಯತಿಗಳಿಗೆ ಪ್ರತ್ಯೇಕವಾಗಿ ಆಶ್ರಮವನ್ನು ಕೊಟ್ಟರು. ಮಧ್ವಾಚಾರ್ಯ ಪೂಜೆ ಮಾಡ್ತಾ ಇದ್ದ ಗೋಪೀನಾಥ ದೇವರನ್ನ ಪದ್ಮನಾಭ ತೀರ್ಥರಿಗೆ ಕೊಟ್ಟರು. ಪದ್ಮನಾಭ ತೀರ್ಥರು ಆ ಗೋಪೀನಾಥ ದೇವರನ್ನ ಪೂಜೆ ಮಾಡಿ ಒಬ್ಬ ಶಿಷ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಅವರಿಗೆ ಆ ಗೋಪೀನಾಥ ದೇವರನ್ನ ಕೊಟ್ಟು ನೀವು ಈ ಪರಂಪರೆಯನ್ನ ಬೆಳೆಸಬೇಕು ಅಂತ ಯಾವ ಅನುಗ್ರಹ ಮಾಡಿಕೊಟ್ರು. ಆ ಸನ್ಯಾಸಿಗಳಿಂದ ಮುಂದುವರೆದ ಮಠವೇ ಶ್ರೀಪಾದರಾಜ ಮಠ. ಪದ್ಮನಾಭ ತೀರ್ಥರಿಂದ ಸಾಕ್ಷಾತ್ತಾಗಿ ಬಂದ ಮಠ ಶ್ರೀಪಾದರಾಜ ಮಠ. ಅಂದ್ರೆ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ಅದಾದ್ರೆ ನರಹರಿ ತೀರ್ಥರು, ಅದಾದ್ರೆ ಮೂರನೆಯವರ ಮಾಧವ ತೀರ್ಥರು. ಆ ಮಾಧವ ತೀರ್ಥರಿಗೆ ಮೂಲ ವೀರರಾಮದೇವರನ್ನ ಮಧ್ವಾಚಾರ್ಯರು ಚತುರ್ಯುಗಮೂರ್ತಿ ಬ್ರಹ್ಮದೇವರ ಕಲಾಚಿತ ಮೂಲರಾಮದೇವರನ್ನ ಮೂಲಪೀಠಕ್ಕೆ ನರಹರಿ ತೀರ್ಥರ ಮೂಲಕ ಕರೆಸೋಕ್ಕಿಂತ ಪೂರ್ವದಲ್ಲಿ ಮೂಲಪೀಠದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದ ರಾಮನೇ ನಮ್ಮ ಮೂಲವೀರರಾಮ. ಅದಕ್ಕೆ ಮೂಲ ಅನ್ನೋ ಶಬ್ದ ಸೇರಿದ್ದಲ್ಲಿ ಮೂಲರಾಮ ಬರೋಕ್ಕಿಂತ ಮುಂಚೆ ಇದ್ದ ರಾಮ, ಆದ್ದರಿಂದ ಮೂಲರಾಮ, ಮೂಲ ವೀರರಾಮ ಅಂತ. ಅವನನ್ನ ಈ ಪ್ರತಿಮೆಯನ್ನ ಮಾಧವ ತೀರ್ಥರಿಗೆ ಕೊಟ್ಟರು. ಆ ಮಾಧವ ತೀರ್ಥರಿಗೆ ಕೊಟ್ಟು ಅನುಗ್ರಹಿಸಿ ನಿಮ್ಮ ಪರಂಪರೆಯನ್ನು ಮೂಲ ಪರಂಪರೆಯನ್ನು ಬೆಳೆಸಬೇಕು ಅಂತ ಅನುಗ್ರಹ ಮಾಡಿಕೊಟ್ಟರು ಶ್ರೀಮದಾಚಾರ್ಯರು. ಅದೇ ಮಾಧವ ತೀರ್ಥರ ಮೂಲ ಮಹಾ ಸಂಸ್ಥಾನ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆಯ ಹಂಸನಾಮಕ ಪರಮಾತ್ಮ ಪರಂಪರ ಪದ್ಮನಾಭ ತೀರ್ಥರಿಂದ ಆದ ಮೇಲೆ ಶ್ರೀಪಾದರಾಜ ಮಠ ಆಯಿತು. ಈ ಕಡೆಗೆ ಮಾಧವ ತೀರ್ಥರ ಮಠ ನಮ್ಮದು. ಮಾಧವ ತೀರ್ಥರಿಂದ ನಮ್ಮ ಗುರು 25ನೇ ಯತಿಗಳು, ನಾವು 26ನೇ ಯತಿಗಳು ಮಾಧವ ತೀರ್ಥರ ಸಂಸ್ಥಾನ. ಇದು ಅಕ್ಷೋಭ್ಯ ತೀರ್ಥರು 4ನೇ. ಅವರಿಗೂ ಕೂಡ ಶ್ರೀಮದಾಚಾರ್ಯರು ರಾಮದೇವರ ಪೂಜೆಯನ್ನು ಮಾಡಿ ಅವರಿಗೆ ಲಕ್ಷ್ಮೀ ನರಸಿಂಹದೇವರನ್ನ ರಾಮದೇವರನ್ನ ಕೊಡ್ತಾರೆ. ಅಕ್ಷೋಭ್ಯ ತೀರ್ಥರಿಗೆ ಮಧ್ವಾಚಾರ್ಯ. ಅಕ್ಷೋಭ್ಯ ತೀರ್ಥರು ಇಬ್ಬರಿಗೆ ಆಶ್ರಮವನ್ನು ಕೊಟ್ಟು ಇಬ್ಬರಿಗೂ ಈ ಒಂದು ಮೂಲ ಪರಂಪರೆಯನ್ನು ಬೆಳೆಸಿರಿ ಅಂತಂದ್ರು. ಕೂಡ್ಲಿ ಅಕ್ಷೋಭ್ಯ ತೀರ್ಥರ ಮಠ, ಆರ್ಯ ಅಕ್ಷೋಭ್ಯ ತೀರ್ಥರ ಮಠ ಅಂತ 2 ಕವಲು ಹೋಯಿತು. ಕೂಡ್ಲಿ ಅಕ್ಷೋಭ್ಯ ತೀರ್ಥರ ಮಠ ಶಿವಮೊಗ್ಗದ ಹತ್ರ ಇದೆ, ಕೂಡ್ಲಿ ಅಂತ. ಇನ್ನು ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂದ್ರೆ ಬಾಳಗಾರ ಮಠ ಅಂತ ಇದೆ, ಬಾಳಗಾರ ಮಠ. ಆ ಬಾಳಗಾರ ಮಠಕ್ಕೆ ಕೊಟ್ಟ ದೇವರು ಅಕ್ಷೋಭ್ಯ ತೀರ್ಥರಿಗೆ ಮಧ್ವಾಚಾರ್ಯ 2 ಪ್ರತಿಮೆ ಕೊಟ್ಟರು. ಯಾವುದು? ರಾಮದೇವರನ್ನ ಕೊಟ್ಟರು, ಮತ್ತೆ ಲಕ್ಷ್ಮೀ ನರಸಿಂಹದೇವರನ್ನ ಕೊಟ್ಟರು. ಆ ನರಸಿಂಹದೇವರ ಪ್ರತಿಮೆ ಅಕ್ಷೋಭ್ಯ ತೀರ್ಥರ ಇನ್ನೊಂದು ಕವಲು, ಅದೇ ಬಾಳಗಾರ ಮಠ. ಅಲ್ಲಿಗೆ ಆ ಪರಂಪರೆಗೆ ಕೊಟ್ಟರು. ಅದು ಬಾಳಗಾರ ಮಠ, ಅಕ್ಷೋಭ್ಯ ತೀರ್ಥರ ಸಂಸ್ಥಾನ. ಅಕ್ಷೋಭ್ಯ ತೀರ್ಥರ ಇದು ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತಾರೆ. ಇದಕ್ಕೆ ಕೂಡ್ಲಿ ಅಕ್ಷೋಭ್ಯ ತೀರ್ಥ ಮಠ. ಆ ಕೂಡ್ಲಿ ಅಕ್ಷೋಭ್ಯ ತೀರ್ಥ ಮಠಕ್ಕೆ ಬಂದ ರಾಮದೇವರಿದ್ದಾರಲ್ಲ, ಅದು ಶಿವಮೊಗ್ಗದ ಹತ್ರ. ಇದು ಬಾಳಗಾರ ಅಂತ ಹೇಳಿ ಅದು ಶಿವಮೊಗ್ಗ ಹತ್ರನೇ ಇದೆ, ಬಾಳಗಾರ ಅಂತ ಅಲ್ಲಿ ಪರಂಪರೆ ಹೋಗ್ತದೆ. ಇದು ಈ ರೀತಿ ವಿಭಾಗಗಳು. ಪದ್ಮನಾಭ ತೀರ್ಥರಿಂದ ಶ್ರೀಪಾದರಾಜ ಮಠ. ನರಹರಿ ತೀರ್ಥರು ಹೆಚ್ಚು ಪರಂಪರೆ ಬೆಳೆಸಲಿಲ್ಲ ಅಂತ ಒಂದು ಪ್ರತೀತಿ. ಇನ್ನ ಮಾಧವ ತೀರ್ಥರ ಸಂಸ್ಥಾನ ನಮ್ಮ ಮೂಲ ಮಠದಲ್ಲಿದೆ. ಇನ್ನ ನಮ್ದು ಪರಂಪರ. ಆಮೇಲೆ ಅಕ್ಷೋಭ್ಯ ತೀರ್ಥರ ಮಠ ದ್ವಂದ್ವ ಮಠಗಳಿದ್ದಾವೆ. ಇದು ಒಂದು ಭಾಗ. ಆದ್ರೆ ಇನ್ನ ಒಂದು ಲೈನಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಅದಾದ್ಮೇಲೆ ಶ್ರೀಕಾಕಪ್ಪ, ಜೈತೀರ್ಥರು. ಜೈತೀರ್ಥರು ವಿದ್ಯಾಧಿರಾಜರಿಗೆ ಆಶ್ರಮವನ್ನು ಕೊಟ್ಟರು. ವಿದ್ಯಾಧಿರಾಜರು ಇಬ್ಬರಿಗೆ ಆಶ್ರಮ, ಮತ್ತೆ ಇಬ್ಬರಿಗೆ ಕವಿಂದ್ರ ತೀರ್ಥರು ಅಂತ ಒಬ್ಬರಿಗೆ ಆಶ್ರಮ ಕೊಟ್ಟು, ಇನ್ನೊಂದು ರಾಜೇಂದ್ರ ತೀರ್ಥರು ಅಂತ ಹೇಳಿ ಅವರಿಗೆ ಆಶ್ರಮ. ಆ ರಾಜೇಂದ್ರ ತೀರ್ಥರಿಗೆ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು ಪೂಜೆ ಮಾಡಿದಂತ ಮೂಲಗೋಪಾಲಕೃಷ್ಣ ದೇವರು ಮತ್ತು ಪಟ್ಟಾಭಿರಾಮದೇವರನ್ನ ವಿದ್ಯಾಧಿರಾಜರು, ಟೀಕಾಕೃತ್ಪಾದರ ಕರಕಲ ಸಂಜಾತರು ವಿದ್ಯಾಧಿರಾಜರು
ಅವರು ಮಧ್ವಾಚಾರ್ಯರಿಂದ ಅವರ ಪರ್ಯಂತ ಟೀಕಾರಾಯ ತನಕ ಬಂತು, ಟೀಕಾರಾಯರಿಂದ ವಿದ್ಯಾಧಿರಾಜರಿಗೆ ಬಂತು, ಆ ಪಟ್ಟಾಭಿರಾಮದೇವರು ಮತ್ತು ಮೂಲ ಗೋಪಾಲಕೃಷ್ಣದೇವರು ಅದು ಬಂದಿತ್ತು. ಇವರೇನು ಮಾಡಿದ್ರು, ಆ ರಾಜೇಂದ್ರ ತೀರ್ಥರು ಆಶ್ರಮ ಕೊಟ್ಟರು. ಟೀಕಾರಾಯರ ಶಿಷ್ಯರು ಯಾರೋ ವಿದ್ಯಾಧಿರಾಜರು, ಆ ವಿದ್ಯಾಧಿರಾಜರು ಇಬ್ಬರಿಗೆ ಆಶ್ರಮ ಕೊಟ್ಟರು, ಕವೀಂದ್ರನಿಗೊಬ್ಬರಿಗೆ, ರಾಜೇಂದ್ರಗೊಬ್ಬರಿಗೆ. ಅದಕ್ಕೆ ಪಟ್ಟಾಭಿರಾಮದೇವರು ಆಚಾರ್ಯರ ಅರ್ಪಿತ ಪ್ರತಿಮಾ ಪಟ್ಟಾಭಿರಾಮದೇವರು ಮತ್ತು ಮೂಲ ಗೋಪಾಲಕೃಷ್ಣ ದೇವರು ಈ ಎರಡೂ ಪ್ರತಿಮೆಗಳನ್ನ ರಾಜೇಂದ್ರ ತೀರ್ಥರಿಗೆ ಕೊಟ್ಟು ನಿಮ್ಮ ಪರಂಪರೆಯನ್ನು ಬೆಳೆಸಬೇಕು, ಸತ್ಪರಂಪರೆಯನ್ನ ಅಂತ ಅವರಿಗೆ ರಾಜೇಂದ್ರ ತೀರ್ಥರ ಪರಂಪರೆಯನ್ನು ಬೆಳೆಸಿದರು. ಯಾವ ಟೀಕಾರಾಯರ ಶಿಷ್ಯರೇ ವಿದ್ಯಾಧಿರಾಜರು. ವಿದ್ಯಾಧಿರಾಜರು ಅನುಗ್ರಹ ಮಾಡಿ ಎರಡು ಆಚಾರ್ಯರ ಪ್ರತಿಮೆಯನ್ನು ಕೊಟ್ಟು ಬೆಳೆಸಿದರು. ಅದೇ ಇವತ್ತಿನ ವ್ಯಾಸರಾಜನ ಸಾಗಿ. ಆಮೇಲೆ ಇಬ್ಬರಿಗೆ ಆಶ್ರಮ ಕೊಟ್ಟು ಅಂತ ಹೇಳಿರಲ್ಲ, ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಟೀಕಾಕೃಷ್ಣಾದರು, ವಿದ್ಯಾಧಿರಾಜರು, ಕವಿ ವಾಗೀಶ್ವರರು, ರಾಮಚಂದ್ರರು, ವಿಧುನೇಂದ್ರರು, ಜಿಲ್ಲಾಮಿತ್ರರು, ರಘುನಂದನರು. ಈ ಪರಂಪರೆಯಲ್ಲಿ ಚತುರ್ಯುಗಮೂರ್ತಿ ಬ್ರಹ್ಮದೇವರ ಕರಾರ್ಚಿತ ಮೂಲರಾಮದೇವರು ಇವತ್ತಿನ ರಾಯರ ಮಠದಲ್ಲಿ ಅದು ಪೂಜೆಗೊಳ್ತಾ ಇದೆ. ಚತುರ್ಯುಗಮೂರ್ತಿ ಬ್ರಹ್ಮದೇವರ ಕರಾರ್ಚಿತ ಮೂಲರಾಮದೇವರು. ಈ ರೀತಿಯಾಗಿ ಎಲ್ಲಾ ಸತ್ಪರಂಪರೆಗಳನ್ನ ಈ ರೀತಿಯಾಗಿ ಬೆಳೆಸಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಆದ್ರಿಂದ ಈ ಎಲ್ಲಾ ಮಠಗಳಿಗೂ ಏಕೈಕ ಮಹಾನ್ ಅಧಿಕಾರಿಗಳು ಅಂದ್ರೆ ನಮ್ಮ ಪದ್ಮನಾಭ ತೀರ್ಥರು. ಇವತ್ತಿನ ಕಥಾನ ಪದ್ಮನಾಭ ತೀರ್ಥರ ಸ್ಥಾನ ಮಾನ ಅತ್ಯದ್ಭುತವಾದ. ಇನ್ನೂ ಅವರ ಗ್ರಂಥಗಳ ಬಗ್ಗೆ ಹೇಳಬೇಕು ಅಂದ್ರೆ ಪಂಡಿತರುಗಳು ಕೂಡ ತಲೆ ಕೆರೆಕೋಬೇಕು ಅಂಥ ಗ್ರಂಥಗಳು. ಆದ್ದರಿಂದ ಪದ್ಮನಾಭ ತೀರ್ಥರ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳವರು, ಅವರಂತರ್ಯಾಮಿ ಪದ್ಮನಾಭ ತೀರ್ಥರು ಮತ್ತು ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ನರಹರಿ ತೀರ್ಥರು, ಪರಖ್ಯಾತಿಯ ಮುಖ್ಯಪ್ರಾಣದೇವರು ಶ್ರೀನಿವಾಸಾಚಾರ್ಯರು ಮತ್ತೆ ನಮ್ಮ ಮೂಲ ವೀರರಾಮದೇವರ ಅನುಗ್ರಹ ಎಲ್ಲರ ಮೇಲೆ ಉಂಟಾಗಲಿ ಅಂತ ಹೇಳ್ತಾ ಭಾಗವತ ಪ್ರವಚನವನ್ನ ನಾಳೆ ಹೇಳ್ತೀವಿ.